ನೀವೇನೇ ಹೇಳಿದ್ರು ಎಷ್ಟೇ ಹೇಳಿದ್ರು ನಾನು ಧ್ರುವನ್ ಮರೆಯೋದಕ್ಕಾಗೋದಿಲ್ಲ. ಧ್ರುವನ್ನ ಬಿಟ್ಟು ನಾನು ಬೇರೆಯವ್ರ ಜೊತೆ ಬದುಕೋದಕ್ಕಾಗಲ್ಲ. ನನ್ನ ಜೀವನದಲ್ಲಿ ಇದ್ದಿದ್ದು ಅವನೇ, ಇರೋದು ಅವನೇ. ಧ್ರುವ ಧ್ರುವ ಧ್ರುವ. ಗಿಫ್ಟ್ ತೆಗೆದು ನೋಡಿ, ನಿಮ್ಗಿನ್ನೂ ಸಂತೋಷ ಆಗಿ ಶಾಶ್ವತವಾಗಿ ನಗ್ನಗ್ತಾನೆ ಇರ್ತೀರ. ಹೌದಾ? ಏನಿದೆ? ಬನ್ನಿ ಬನ್ನಿ, ಮೈಸೂರು ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಬನ್ನಿ, ಬಿಟ್ಟು ಬರ್ತೀನಿ. ಸೂರಜ್, ಒಂದು ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್. ನನ್ನ ಮಾತು ಕೇಳಿ ನೀವು. ಸೂರಜ್, ಏನು ಅಡಿ ಅಂದರೆ ಎಲ್ಲಿಗೂ ಹೊರಟಾಗಿದೆ. ನಾವು ಬರೋದು ಇಷ್ಟ ಇಲ್ಲ ಅಂದರೆ ಹೇಳಬೇಕಾಗಿತ್ತಪ್ಪ. ಅದು ಬಿಟ್ಟು ನಾ ಬರೋ ಹೊತ್ತಿಗೆ ಇಬ್ರು ತಪ್ಪಿಸ್ಕೊಂಡು ಹೊರಡಕ್ಕೆ ನೋಡ್ತಾ ಇದ್ದೀರಾ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಇಲ್ಲ ಅಂಕಲ್, ಅದು ನಾವು ಯಾವ ಊರಿಗೆ ಹೊರಟಿದ್ದೀರಾ? ಶಿಮ್ಲಾಗ? ಇಲ್ಲ, ಇದೇನ್ ಬಾಬಾ ಬಾಗ್ಲಲ್ಲೇ ನಿಂತ್ಕೊಂಡು ನಿಮ್ ಪುರಾಣ? ಅಯ್ಯ, ಒಳಗೆ ಕರೆದ್ರೆ ಅಲ್ವೇನ ಒಳಗೆ ಹೋಗೋದು? ಅಯ್ಯೋ ಸಾರಿ ಅಂಕಲ್, ಗೊತ್ತಾಗಿಲ್ಲ ನನಗೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಏನು ಅಡಿ ಅಂದರೆ ಕರೆಸ್ಕೊಂಡು ಒಳಗೆ ಬರೋದಾ? ಮಗಳ ಮನೆ ಅಂತನೂ ಸಲಿಗೆಲ್ಲಿ ಒಳಗೆ ಬರೋ ಹಾಗಿಲ್ವೇ? ಏನದು ಕೈಯದೆ? ಜರ್ನಿ ಟಿಕೆಟಾ? ಇಲ್ಲಪ್ಪ, ನಾವ್ ಯಾವ ಟ್ರಿಪ್ಗೂ ಹೋಗ್ತಿಲ್ಲ. ಬೈಕೋಬೇಡಿ ಅಡಿ ಅಂದರೆ ಹಬ್ಬಕ್ಕೆ ಕರೆದಿದ್ದು ಇಡೀ ಬೆಟಾಲಿಯನ್ನೇ ಬಂದ್ಬಿಟ್ಟಿದೆ ಅಂತ. ನಮಗಾದ್ರೆ ಯಾರಿದ್ದಾರೆ ನಿಮ್ಮಿಬ್ಬರು ಬಿಟ್ರೆ? ಹೌದಪ್ಪ, ಮದುವೆ ಆಗಿ 3 ತಿಂಗಳಾಯ್ತು. ಮಗಳ ಮುಖನೇ ನೋಡಿಲ್ಲ. ಅದು ಅಲ್ಲದೆ ಮೊದಲನೇ ಯುಗಾದಿ ನಿಮ್ಮಿಬ್ಬರಿಗೂ, ಅದಕ್ಕೆ ಬಂದ್ವಿ. ಅಯ್ಯೋ ಪರವಾಗಿಲ್ಲ ಆಂಟಿ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಇದು ನಿಮ್ಮನೆ. ತುಂಬ ಥ್ಯಾಂಕ್ಸ್ ಅಡಿಯಂದ್ರೆ. ಯಾವ ಜನ್ಮದ ಋಣನೋ ಏನೋ ಅಡಿಯಂದ್ರ ಸಿಕ್ಕಿದಿರಿ ನೀವು. ತುಂಬ ಪುಣ್ಯ ಮಾಡಿದ್ವಿ ನಾವು, ನನ್ನ ಮಗಳು ಖುಷಿ ಇಬ್ರು. ಅಲ್ವಾ ಖುಷಿ? ಥ್ಯಾಂಕ್ ಯು. ಏನು ಘಮ ಘಮ ಘಮ. ಎಲ್ಲಿದು ಕಾಕ್ಪುಡಿ? ಅರುಣ ಕಾಫಿ ವರ್ಕ್ಸ್ ಅಂಕಲ್. ಅಯ್ಯ, ನೀವೇನು ಉತ್ತರ ಕೊಡ್ತಾ ಇದ್ದೀರಾ? ಅವ್ಳು ಕೊಡ್ಲಿ ಬಿಡಿ. ಏನಮ್ಮ ಅಡುಗೆ ಮನೆ ಇನ್ಚಾರ್ಜ್ ಗಂಟಂಗೆ ಕೊಟ್ಬಿಟ್ಟಿದೆ ಏನೋ? ಏನ್ ಭಾವ ಹಾಗಂತೀರಿ? ಕಾಫಿ ಮಾಡೋದು ಇವಳಾದ್ರೂ ಕಾಫಿ ಪುಡಿ ತರೋದು ಸೂರಜ್ ತಾನೆ. ಇನ್ನೇನಪ್ಪ ಸೂರಜ್ ಸಮಾಚಾರ? ಪ್ರಮೋಷನ್ ಸಿಕ್ತಂತೆ? ಅಯ್ಯ, ಅವಳನ್ನೇನು ನೋಡ್ತೀರಾ? ಅವಳೆಲ್ಲ ಹೇಳಿದ್ದು, ಅನಂತರಾಮ ಹೇಳಿದ್ದು. ಮಗಳ ಜೊತೆ ಸಂಪರ್ಕನೇ ಇಲ್ಲಪ್ಪ ನೀವು ಅವ್ರ ಬದುಕಿ ಬಂದ್ಮೇಲೆ. ಏನ ಒಟ್ಟಿನಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಅಷ್ಟು ಸಾಕು. ಅದೇ ನಮಗೆ ಬೇಕಾಗಿರೋದು. ಅನಂತರಂಗು ಬರಕ್ಕೆ ಹೇಳಿದೆ. ಇಲ್ಲ ಬರೋಕ್ಕಾಗಲ್ಲ, ತೋಟದ ಕೆಲಸ ಇದೆ ಅಂತಂದ. ದುಡ್ಡು ದುಡ್ಡು ದುಡ್ಡು, ಅದೇನು ದುಡ್ಡಿನಿಂದ ಬಿದ್ದೀಯಾ ನಾನು? ಏನ್ ಹೀಗೆ ಮಾತಾಡ್ತಾ ಕೂತಿರ್ತೀರೋ ಅಥವಾ ತಂದಿರೋದನ್ನೆಲ್ಲ ತೋರಿಸ್ತೀರೋ? ಅಯ್ಯೋ ಹೌದಲ್ಲ. ಸುಂದ್ರ, ಒಳಗಡೆ ಹೋಗಿ ಕಿಟ್ಟದೆ ತುಂಬ.
ಅಂಕಲ್ ಏನದು ಅದೆಲ್ಲ ಯಾಕೆ ತರಕ್ ಹೋದ್ರಿ ನೀವು? ಏನು ಇಲ್ಲಪ್ಪ, ಅರಮನೆ ಏನು ಹೊತ್ಕೊಂಡ್ ಬಂದಿಲ್ಲ, ಬರೀ ಸಣ್ಣದಷ್ಟೇ. ಅದು ಅಲ್ಲದೆ ಮೊದಲನೇ ಹಬ್ಬ ಮದ್ವೆ ಆದ್ಮೇಲೆ ನಿಮ್ಗೆ ಏನು ತರದೆ ಬರೀ ಕೈಯಲ್ಲಿ ಬರಕ್ಕಾಗತ್ತಾ ಅಲ್ವಾ? ಕೊಡು 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 ಕೊಡು. ತೋರಿಸ್ತೀನಿ. ಸುಮ್ಮನಿರೆ. ಒಂದ್ ಅರ್ಧ ಗಂಟೆ ಆಗಿಲ್ಲ, ರೂಮ್ ಎಲ್ಲ ಎಷ್ಟು ಹರಡಿಟ್ಟಿದ್ಯಾ ಗೊತ್ತಾ? ಹೋಗೋ ಸ್ವಲ್ಪ ಸರಿ ಮಾಡಿಟ್ಬಿಡ. ಇದು ಸರಿ ಹೋಯ್ತು, ನೀನ್ ಎಲ್ಲ ಕಿತ್ತೆ ಸಾರ್. ಬನ್ನಿ 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 ತೋರಿಸಿ, ಬನ್ನಿ ಬೇಗ ಬನ್ನಿ. ಖುಷಿ ಬಾ. ನೋಡಿ ಖುಷಿ, ಸೀರೆನಾ ಹೇಗಿದೆಯೇ? ಚೆನ್ನಾಗಿದೆ ಅಲ್ವಾ? ನೋಡಿ ಅಡಿ ಅಂದರೆ ನಿಮಗೋಸ್ಕರ ಶರ್ಟು ಸೈಜು 42 ಅಲ್ವಾ? ಹಾ ಅಂಕಲ್. ನೋಡೇನೆ, ಇವಳು ಹೇಳಿದೆ ಕೇಳೋದೇ ಅಲ್ಲ, ಸೈಜ್ 40 ಅಂತಾಳೆ, ನಾನು 42 ಅಂತೀನಿ. ಫೋನ್ ಮಾಡಿ ವಿಚಾರಿಸಕ್ಕೆ ಕೇಳ್ತಾಳೆ. ಸರ್ಪ್ರೈಸ್ ಹೋಗ್ಬಿಡಲ್ವಾ ಫೋನ್ ಮಾಡಿದ್ರೆ? ಹೇಗಿದೆ ಕಲರು? ಹಾ ತುಂಬಾ ಚೆನ್ನಾಗಿದೆ ಅಂಕಲ್. ನಿಮಗೆ ಈ ಕಲರು ಸೂಪರ್ ಆಗಿ ಸೂಟ್ ಆಗುತ್ತೆ. ಒಳ್ಳೆ ರಾಜೇಶ್ ಖನ್ನಾ ತರ ಕಾಣ್ತೀರ ನೀವು. ನೀನ್ ಹೇಳೆ ಖುಷಿ, ಹೇಗಿದೆ ಸೀರೆ? ನನ್ನ ಸೆಲೆಕ್ಷನ್ ಬಾರ್ಡರ್ ನೋಡ ಎಷ್ಟು ದೊಡ್ಡದಾಗಿದೆ ಅಂತ. ಇದೇ ಕಣೆ ಫ್ಯಾಷನ್ ಇವಾಗ. ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ಸಾಕಮ್ಮ, ಬಣ್ಣ ಇಷ್ಟ ಆಗ್ಲಿಲ್ವಾ ನಿನ್ಗೆ? ಫೇವ್ರೇಟ್ ಕಲರ್ ರೀತಿ ಇವಳಿಗೆ ಇಷ್ಟ ಆದ್ದೇನೋ? ಯಾರು ಗೊತ್ತಪ್ಪ, ಗಂಡ ಮನೆ ಸೇರಿದ ಮೇಲೆ ರುಚಿ ಅಭಿರುಚಿ ಎಲ್ಲ ಚೇಂಜ್ ಆಗಿಬಿಟ್ಟಿದ್ರೆ ಏನು ಅಲ್ವಾ? ಇವಾಗ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನಮ್ಗೆ ತೋರಿಸಿ. ಇವಾಗ ಯಾಕೆ ಅಂಕಲ್, ನಾಳೆ ತಾನೇ ಹಬ್ಬ. ಅದೆಲ್ಲ ಆಗೋದಿಲ್ಲ, ಇವಾಗಲೇ ಹೋಗಿ ಚೇಂಜ್ ಮಾಡ್ಕೊಂಬಂದು ತೋರಿಸ್ಬೇಕು ನಮಗೆ. ನಡೀರಿ ನಡೀರಿ ನಡೀರಿ, ಬೇಗ ನಡೀರಿ ನಡೀರಿ. ಒಂದು ನಿಮಿಷ, ಒಂದೇ ರೂಮ್ ಹೋಗಿ ಸೇರ್ಕೋಬೇಡಿ, ಬೇರೆ ಬೇರೆ ರೂಮ್ಗೆ ಹೋಗಿ ನಡೀರಿ. ಇವಳು ಬಂದ ಕಡೆನೂ ಬಿಡಲ್ವಲ್ಲ ಇವಳು ಚಾಳಿ. ಅಂಗಡಿ ತೆಗೆದಿಟ್ಬಿಡ್ತಾಳೆ. ಹಬ್ಬಕ್ಕೆ ಅಂತ ಇಸ್ತ್ರಿ ಮಾಡ್ಕೊಂಡು ತಂದಿದ್ದೆ, ಇಲ್ಲಿ ಯಾರು ಮಾಡ್ಕೊಡ್ತಾರೆ ನನಗೆ? ಇವಳದೆಲ್ಲ ಇಂಥದ್ದೇ. ಪಾರ್ವತಿ ಪರಮೇಶ್ವರ ಹೆಂಗಿದ್ದೀರಾ? ನನ್ನ ದೃಷ್ಟಿನೇ ತಾಕತ್ತೆ ಕಡೆ ಖುಷಿ ನಿಂಗೆ. ಅಲ್ಲ ರೀ, ಆಗ್ಲೇ ರಾಜೇಶ್ ಖನ್ನಾ ತರ ಇದ್ದೀರಾ ಅಂದ್ರಿ, ಈಗ ಪಾರ್ವತಿ ಪರಮೇಶ್ವರ ಅಂತ ಇದ್ದೀರಾ? ಆಯ್ತಪ್ಪ, ರಾಜೇಶ್ ಖನ್ನಾ ಡಿಂಪಲ್ ಕಪಾಡಿಯಾ, ಸರಿನಾ? ಅವ್ರಿಗೆ ಯಾಕೆ ಹೋಲಿಸ್ತಾ ಇದ್ದೀರಾ? ಅವ್ರಿಬ್ರಿಗೂ ಡೈವೋರ್ಸ್ ಆಗಿದೆ. ಆಯ್ತು ಬಿಡು, ಯಾವ ಹೋಲಿಕೆನೂ ಬೇಡ. ಇಬ್ಬರದು ಸೂಪರ್ ಜೋಡಿ. ಸೂರಜ್ಜು ಖುಷಿ, ಖುಷಿ ಸೂರಜ್. ಸೂರಜ್ಜು ಉದಯಿಸ್ತಾ ಇರೋ ಸೂರ್ಯ, ಅದನ್ನ ನೋಡಿ ಅರಡ್ತಾ ಇರೋ ತಾವರೆ ಖುಷಿ. ಅರೆ ಹಾಗಿದೆ ಕಂಪ್ಯಾರಿಸನ್, ಸೂಪರ್ ಅಲ್ವಾ? ಏ ಸುಂದರ, ಹೇಗಿದೆಯೋ ಡ್ರೆಸ್ಸು? ಅರೆ ನಗಯ ಹಾಗನ್ನೇ ಕೊಡೋ ಥರ ಮುಖ ಮಾಡ್ತಾ ಇದೆಯಾ? ಅಯ್ಯೋ, ಒಂದು ವಿಷಯ ಹೇಳಿಲ್ಲ ನಿಂಗೆ. ನಿಮ್ಮ ಫ್ರೆಂಡು ಚಂದ್ರಿ, ಅವಳಿಗೆ ಮದುವೆ ಅಂತೆ. 20 ದಿವಸನೇ ಇರೋದು ಇನ್ನ ಮದ್ವೆಗೆ. ಪತ್ರಿಕೆ ಕೊಡಕ್ ಬರ್ತಾರಂತೆ. ನೋಡಮ್ಮ, ಮದುವೆಗೆ ನೀನು ಮೈಸೂರಿಗೆ ಬರಲೇಬೇಕು. ಬಂದೋಳು ಕೊನೆ ಪಕ್ಷ ಒಂದು ವಾರ ನಮ್ಮ ಮನೇಲಿ ಇರಲೇಬೇಕು. ಹೌದು ಕಣೆ ಖುಷಿ, ಧ್ರುವಾನು ಬರ್ತಾನಂತೆ ಕಣೆ ಮದ್ವೆಗೆ. ಅಲ್ಲ, ಆ ಹುಡುಗ ಎಷ್ಟು ಬುದ್ಧಿವಂತ ನೋಡು. ಅಮೆರಿಕಾಗೆ ಹೋದ, ಸ್ಕಾಲರ್ಶಿಪ್ ತಗೊಂಡ,
ಬಂದ್ಬಿಡು ಮದುವೆಗೆ ಮೈಸೂರಿಗೆ, ಮಜಾ ಇರುತ್ತೆ. ಬರ್ತಾಳೆ ಬಿಡಿ. ಅಮೇರಿಕಾಯಿಂದ ಧ್ರುವ ಬರ್ತಾ ಇದ್ದಾನೆ, ಬೆಂಗಳೂರಿಂದ ಇವಳು ಬರಲ್ವಾ? ಏನ್ ಆಗ್ಲಿಂದ ಇಬ್ರು ಬಂದ್ಬಿಡು ಅಂತ ಅಷ್ಟು ಬಲವಂತ ಮಾಡ್ತಿದ್ದೀರಾ? ಖುಷಿ ಬರದೇ ಇದ್ರೆ ಚಂದ್ರಿ ತಾಳಿ ಕಟ್ಟಿಸ್ಕೊಳಲ್ವಂತ. ಯಾರು ಬರದೇ ಇದ್ರು ಮದುವೆ ನಡೆಯುತ್ತೆ. ಯಾಕೋ ಎಡ್ವರ್ಡ್ ತರ ಆಡ್ತಾ ಇದೀಯಾ? ಖುಷಿನ ಮೈಸೂರಿಗೆ ಬಾ ಅಂತ ಕರೀತಾ ಇರೋದು ಚಂದ್ರಿ ಮದುವೆಗೆ ಅಲ್ಲ. ಅವಳು ಮದುವೆ ಆದಾಗಿಂದ ಒಂದ್ಸಲನೂ ಮೈಸೂರಿಗೆ ಬಂದಿಲ್ಲ, ಅದಕ್ಕೆ ಗೊತ್ತಾಯ್ತಾ? ಬರ್ತಾಳೆ ಬಿಡಿ ಬಾಬಾ, ಬರ್ದೆ ಎಲ್ಲಿ ಹೋಗ್ತಾಳೆ? ಈಗಷ್ಟೇ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾಳೆ. ಒಂದ್ ಸ್ವಲ್ಪ ದಿವಸ ಗಂಡ ಹೆಂಡತಿ ಒಟ್ಟಿಗೆ ಇರೋದು ಬೇಡವಾ? ಓ, ಸುಂದ್ರ ಯಾಕೆ ಸಿಡಿ ಸಿಡಿ ಅಂತಿದ್ದಾನೆ ಅಂತ ಈಗ ಗೊತ್ತಾಯ್ತು. ಕೌಸಲ್ಯ, ನಾವು ಅವಾಗಿಂದ ಖುಷಿಗೆ ಮೈಸೂರಿಗೆ ಬಾ ಬಾ ಅಂತ ಹೇಳ್ತಾ ಇದ್ದೇವೆ ಹೊರತು ಅಳಿಯಂದ್ರನ್ ಕರೆದಿಲ್ಲ ಅಂತ ಅವನಿಗೆ ಕೋಪ ಅಲ್ವೇನೋ? ಅಳಿಯಂದ್ರೆ ತಪ್ಪು ತಿಳ್ಕೊಬೇಡಿ, ಖುಷಿ ಜೊತೆಗೆ ನೀವು ಮೈಸೂರಿಗೆ ಬರಲೇಬೇಕು. ಕೆಲಸದ ಒತ್ತಡ ತುಂಬಾ ಇದೆ ಅಂಕಲ್. ನಾನು ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಖುಷಿ ಬಂದೇ ಬರ್ತಾರೆ. ಇದೇನು ಹೆಂಡ್ತಿನ ಬರ್ತಾರೆ ಹೋಗ್ತಾರೆ ಅನ್ಕೊಂಡು? ಅದು ಹಾಗೆ ಬಂದ್ಬಿಡ್ತು ಅಂಕಲ್. ಖುಷಿ ಡೆಫಿನೆಟ್ಲಿ ಬಂದೇ ಬರ್ತಾಳೆ. ಬಂದವಳು ಒಂದು 3-4 ತಿಂಗಳು ನಿಮ್ಮನೇಲೇ ಇರ್ತಾಳೆ. ಅಯ್ಯೋ, ಗಾಬರಿ ಆಗಬೇಡಿ. ಅದು ಆಫೀಸ್ ಕೆಲಸದ ಮೇಲೆ ಮೆಕ್ಸಿಕೋಗೆ ಹೋಗ್ಬೇಕಾಗಿದೆ. ಅಲ್ಲಿವರೆಗೂ ಇವಳು ಇಲ್ಲಿ ಒಬ್ಬಳೇ ಇರ್ತಾಳಲ್ಲ, ಅದಕ್ಕೆ ಅಲ್ಲಿಗೆ ಬರ್ತಾಳೆ ಅಂತ ಹೇಳಿದೆ. ನಾನು ಚಿಕ್ಕಮಗಳೂರಿಗೆ ಅಪ್ಪ ಅಮ್ಮನ ಮನೆಗೆ ಕಳಿಸ್ಬೋದಿತ್ತು, ಬಟ್ ಅವರು ನಾರ್ತ್ ಇಂಡಿಯಾ ಟೂರ್ ಪ್ಲಾನ್ ಮಾಡ್ತಿದ್ದಾರೆ. ಅಯ್ಯೋ, ಸಂತೋಷ ಪಡ್ಬೇಕಾಗಿರೋ ವಿಷಯನ ಸಂತಾಪ ಸೂಚಿಸೋ ಥರ ಯಾಕೆ ಹೇಳ್ತಾ ಇದ್ದಾರೆ ಅಳಿ ಅಂದ್ರೆ? ಕೆಲಸದಲ್ಲಿ ಬಡ್ತಿ ಸಿಗ್ತಾ ಇದೆ, ಪರದೇಶಕ್ಕೆ ಹೋಗ್ತಾ ಇದ್ದೀರಾ, ನಮ್ಗೆ ಸಂತೋಷ ಆಗ್ತಾ ಇದೆ. ನನ್ನ ಮಗಳ ಕಾರ್ಗುಣ ಚೆನ್ನಾಗಿದೆ, ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಾ ಇದ್ದೀರಾ, ಸಂತೋಷವಾಗಿ ಧೈರ್ಯವಾಗಿ ಹೋಗಿ ಬನ್ನಿ. ನನ್ನ ಮಗಳು 3 ಅಲ್ಲ 6 ತಿಂಗಳು ನಮ್ಮ ಮನೇಲಿ ಇರ್ತಾಳೆ, ಆಯ್ತಾ? ಕಾಂತಮ್ಮ, ಓಹ್ ಸುಂದ್ರ, ಇವರಿಬ್ರು ತಮ್ಮ ಬದುಕನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಯಾಕೆ ಏನಾಯ್ತು? ಮಧ್ಯಾಹ್ನ ತಾನೇ ಬುದ್ಧಿ ಹೇಳಿದೆ, ಇನ್ಮೇಲೆ ನಾವಿಬ್ರು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಇದೇನು? ಏನಿದು? ಡಿವೋರ್ಸ್ ಪೇಪರ್ಸ್. ಅಯ್ಯೋ ದೇವ್ರೆ, ಏನಾಯ್ತು ಇದ್ದಕ್ಕಿದ್ದಂಗೆ? ನಾನು ಅದನ್ನೇ ನಿಮ್ಮನ್ನು ಕೇಳ್ತಿರೋದು, ಏನಾಯ್ತು? ಏನೋ ಅಪ್ಪ, ನನಗೆ ಗೊತ್ತಿಲ್ಲ. ಏನಾಯ್ತು? ಯಾವಾಗ ಆಯ್ತಿದ್ದೆಲ್ಲ? ಪೇಪರ್ಸ್ನಲ್ಲಿ ಇವತ್ತಿಂದ ಡೇಟ್ ಇದೆ. ಅವರಿಬ್ರು ಏನಾದ್ರು ಜಗಳ ಆಡಿದ್ರ? ಇಲ್ಲಪ್ಪ, ನನ್ಗೇನೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದಾರೋ ಇವರು. ಯುಗಾದಿ ಹಬ್ಬಕ್ಕೆ ಅಂತ ಅಕ್ಕ ಭಾವ ಬಂದಿದ್ದಾರೆ, ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಸುಮ್ಮನಿರ್ತಾರ? ಮದುವೆ ಆದ 3 ತಿಂಗಳಿಗೆ ಒಳ್ಳೆ ಸುದ್ದಿನ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಹೀಗೆ. ಏನೋ ಆಗಿದೆ. ಧ್ರುವನ್ನ ಇನ್ಮೇಲೆ ಮರಿತೀನಿ ಅಂತ ನನ್ನ ಜೊತೆಲಿ ಹೇಳಿದ್ಲು. ಅವನ ಬಗ್ಗೆ ನಿಮ್ಮ ಹತ್ರ ಹೇಳಿದಾಳ? ಓ, ಎಲ್ಲ ಹೇಳಿದ್ಲು. ಬೇಡ ಕಣೆ, ಹಳೆ ಗಾಯ, ಬರೀ ನೋವು, ಮುಂದುವರಿ ಅಂತ ಹೇಳಿದೆ. ಭಾವ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಈ ವಿಷಯ ಗೊತ್ತಾದ್ರೆ. ಸೂರಜ್ ಜೊತೆ ಮಾತಾಡ್ತೀಯಾ? ಏನಂತ ಮಾತಾಡ್ಲಿ?
ಅವನು ಕೇಳೋ ಪ್ರಶ್ನೆಗಳಿಗೆ ಉತ್ತರವೇ ಇರೋಲ್ಲ ನನ್ನ ಹತ್ರ. ಒಳ್ಳೆ ಹುಚ್ಚುಡುಗಿ ಸವಾಸ ಆಯ್ತಲ್ಲ. ಸೈನ್ ಹಾಕವಳೇನೋ? ಇಲ್ಲ. ಅಪ್ಪ, ಸೈನ್ ಹಾಕ್ದಂಗೆ ನೋಡ್ಕೊಳ್ಳೋಣ ಬಿಡು. ಡಿವೋರ್ಸ್ ಪರಿಹಾರನ ಕಾಂತಮ್ಮ. ಅದೇ ಏನ್ ಹುಡುಗರು ಅಪ್ಪ ಈಗಿನ ಕಾಲದವ್ರು. ಸಣ್ಣ ಪ್ರಾಬ್ಲಮ್ ಅಂದ್ರೆ ಡೈವರ್ಸ್ ಅಂತಾರೆ. ಹೊಂದ್ಕೊಂಡು ಹೋಗೋದಲ್ವಾ ಬದುಕು. ನೋಡು, ಒಂದ್ ಕೆಲಸ ಮಾಡು, ಈ ಪೇಪರ್ನ ಯಾರಿಗೂ ಗೊತ್ತಿಲ್ದಾಗೆ ಎಲ್ಲಾದ್ರೂ ಎತ್ತಿಟ್ಬಿಡು. ಆಮೇಲೆ ಕೂತ್ಕೊಂಡು ಮಾತಾಡಿ ಇತ್ಯರ್ಥ ಮಾಡು. ಇತ್ಯರ್ಥನೇ ಆಗುತ್ತೋ ಮುರ್ದೇ ಬೀಳುತ್ತೋ? ಹೆದರ್ಕೋಬೇಡ್ವೋ, ಎಲ್ಲ ಸರಿ ಹೋಗುತ್ತೆ. ನೀನ್ ಅವಳ ಹತ್ರ ಮಾತಾಡು. ಇಲ್ಲ ಕಾಂತಮ್ಮ, ನಾನ್ ಮಾತಾಡಲ್ಲ. ನೀನೇ ಹಠ ಮಾಡಿದ್ರೆ ಹೇಗಪ್ಪ? ಸಲಿ ಮಾತಾಡೋದು ಕಾಂತಮ್ಮ. ಹೋದ್ ಸತಿ ಬಂದಾಗ್ಲೇ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೆ, ಆದ್ರೂ ಹೀಗೆ ಮಾಡ್ಕೊಂಡಿದ್ದಾಳೆ. ನನ್ನ ಪ್ರಕಾರ ಇದ್ರಲ್ಲಿ ಸೂರಜ್ದು ಏನು ತಪ್ಪಿರಲ್ಲ, ಎಲ್ಲ ಇವಳ್ದೆ. ಅದೇನ್ ಮಾಡ್ಬೇಕು ಅನ್ಕೊಂಡಿದ್ದಾಳೋ ತನ್ನ ಬದುಕನ್ನ. ಅಲ್ಲಿ ಧ್ರುವ ತನ್ನ ಪಾಡಕ್ಕೆ ತಾನು ಆರಾಮಾಗಿದ್ದಾನ ಅಮೆರಿಕಾದಲ್ಲಿ. ಇವಳು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸೂರಜ್ ಬಾಳ್ನ ಹಾಳು ಮಾಡ್ತಾ ಇದ್ದಾಳೆ. ಪ್ರತಿಯೊಂದಕ್ಕೂ ಅವಳ ಕಡೆನೆ ಬೆರಳು ಮಾಡಿ ತೋರಿಸಿದ್ರೆ ಹೇಗೋ? ಸರಿ ಹೋಗಲ್ಲ, ಮುರಿದು ಬೀಳುತ್ತೆ. ನೋಡು, ಈ ವಿಷಯ ಯಾರಿಗೂ ಗೊತ್ತಾಗ್ದಾಗೆ ನೀನ್ ನೋಡು. ಹಾ, ಹೇಗಾದ್ರೂ ಮಾಡಿ ಅವ್ರಿಬ್ಬರನ್ನು ಮೈಸೂರಿಗೆ ಕರ್ಸ್ಕೋ. ನಾನು ಮೈಸೂರಿಗೆ ಬಂದ್ಬಿಡ್ತೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಿ ಇತ್ಯರ್ಥಕ್ಕೆ ಬರೋಣ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸುಂದ್ರಿ, ಯಾಕೋ ನನ್ನ ಹತ್ರ ಮಾತಾಡ್ತಾ ಇಲ್ಲ? ನೀನ್ ಬಿಡಮ್ಮ, ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ. ಯಾಕೋ ಚೊಚ್ಚು ಮಾತಾಡ್ತಾ ಇದ್ಯಾ? ನಾನ ಸದ್ಯ ನಿನ್ ನಿರ್ಧಾರ, ನಿನ್ ನಡವಳಿಕೆ ನಮ್ಮನ್ ಕೊಲ್ದೇ ಇದ್ರೆ ಸಾಕು. ನಾನೇನೋ ಮಾಡ್ದೆ? ಏನು ಮಾಡಿಲ್ವಾ? ಏನ್ ಹೇಳಿದ್ದೆ ಹೋದ್ಸತಿ ಬಂದಾಗ ನಿನ್ನ? ಹಳೇದನ್ನೆಲ್ಲ ಮರ್ತು ಬಿಡು. ಮರ್ತ್ಯಾ? ಇಲ್ಲ ಅಂದ್ಮೇಲೆ ನಮ್ಮ ಮಾತಿಗೆ ಬೆಲೆ ಇಲ್ಲ. ಯಾಕೆ ಮಾತಾಡ್ಬೇಕು ನಾನು? ಎಲ್ಲ ನಂದೇ ತಪ್ಪು ಅಂತ. ಹೌದು, 100% ನಿಂದೇ ತಪ್ಪು. ಸೂರಜ್ದೇನು ತಪ್ಪಿಲ್ಲ. ಅಂಥ ಸಾಧು ಮನುಷ್ಯ ಇಂಥ ನಿರ್ಧಾರಕ್ಕೆ ಬಂದಿದ್ದಾನೆ ಅಂದ್ರೆ ನೀನ್ ಇನ್ನೆಷ್ಟು ಪ್ರಚೋದಿಸಿರ್ಬೇಡ ಅವನ್ನ. ಇಲ್ಲ ಕಣೋ ಸುಂದ್ರಿ, ಸುಮ್ಮನೆ ನಾಟಕ ಆಡ್ಬೇಡ. ನಿಮ್ಮಪ್ಪ ನಿಮ್ಮಮ್ಮ ಇಲ್ಲಿಗೆ ಹಬ್ಬ ಆಚರಿಸೋಕ್ ಬಂದಿಲ್ಲ. ಅವ್ರಿಗೂ ಸಣ್ಣದಾಗ ಅನುಮಾನ ಬಂದಿದೆ ನಿಮ್ ದಾಂಪತ್ಯದ ಬಗ್ಗೆ. ಅದನ್ನ ಸರಿ ಮಾಡೋಕ್ ಬಂದಿದ್ದಾರೆ. ಅದಕ್ಕೆ ನಿಮ್ಮಿಬ್ಬರನ್ನು ಪಕ್ಕ ಪಕ್ಕ ನಿಲ್ಸೋದು, ಪಾರ್ವತಿ ಪರಮೇಶ್ವರ ಇದ್ದಾಗಿದ್ದೀರಾ ಅನ್ನೋದು. 1000 ಕನಸು ಕಟ್ಕೊಂಡಿದ್ದಾರೆ ಕಣೆ ಭಾವ ನಿನ್ ಬಗ್ಗೆ. ಹೊಡೆದು ಚೂರು ಮಾಡಬೇಡ. ನೀನು ನಮ್ಮೆಲ್ಲರ ಪ್ರೀತಿಯ ಮಗು ಕಣೆ. ನಿನ್ನ ಬದುಕು ಸಂತೋಷವಾಗಿದ್ರೆ, ನೆಮ್ಮದಿಯಾಗಿದ್ರೆ, ಸುಖವಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇಲ್ದೇ ಇದ್ರೆ ನಿನಗೆ ನಿಮ್ಮಪ್ಪ ಅಮ್ಮ ಸೋದರ ಮಾವ ಇವ್ರ ಸಂತೋಷ ಕಟ್ಕೊಂಡು ಏನಾಗಬೇಕು? ನಿನಗೆ ನೀನು ಆ ನೆನಪುಗಳಿದ್ರೆ ಸಾಕು. ನಮ್ಗೆ ಯಾರಿಗೂ ನಿನ್ನ ಬದುಕಲ್ ಸ್ಥಾನವೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ನಾನು ಭಾವಿಸ್ಕೊಂಡ್ಬಿಟ್ಟೆ, ಸೋದರ ಸೊಸೆ ಹಾಗೆ ಹೀಗೆ ಅಂತ. ನೋಯಿಸ್ಬಿಟ್ಟಿಯಲ್ಲೇ. ನೀನೆಲ್ರಿಗೂ ಸಂತೋಷ ಹಂಚಲಿ ಅಂತ ನಿನ್ನ ಹೆಸರು ಖುಷಿ ಅಂತ ಇಟ್ಟಿತ್ತು. ದುಃಖ ಹಂಚ್ತಿದ್ಯಲ್ಲೇ. ಅಲ್ಲಿ ಟೆಕ್ ಮಾಡು. ಏನು ಊಟ, ಏನು ಊಟ ಅಂದರೆ ಖುಷಿ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ನಾನು ಸರಿಯಾಗಿ ಊಟ ಮಾಡಲ್ಲ. ಹಾಗೆ
ನಿನ್ನ ಕೈ ರುಚಿಗೆ ಆಹಾ ನಾಲ್ಗೆ ಬೇಡ ಅಂತ ಇಲ್ಲ, ಕೈ ನೀರ್ತಾ ಇಲ್ಲ. ಏನು ಅಡುಗೆ ಅಂದರೆ ಆಹಾ. ಹಬ್ಬದ ಊಟ ಇವತ್ತೇ ಮಾಡ್ದಂಗೆ ಆಗೋಯ್ತು ನಮಗೆ. ನಾಳೆ ಹೋಳಿಗೆ ಒಂದು ಚೆನ್ನಾಗಿ ಆಗ್ಬಿಟ್ರೆ ಆಯ್ತು. ಮಿಕ್ಕಿದ್ದೆಲ್ಲ ಸುಮಾರಾಗಿರ್ಬೋದಾ? ಅಯ್ಯೋ, ಮಿಕ್ಕಿದ್ದು ಚೆನ್ನಾಗಬೇಕು ಕಣೆ, ಭಕ್ಷಣೆ ಮೇನಲ್ವಾ. ಏನಿದು ವಯಸ್ಸಾಗಿರೋರು ನಾವು ಮಾತಾಡ್ತಾ ಕೂತಿದ್ದೀವಿ, ನಿಮ್ದೇನು ಮೌನ ವ್ರತ? ಹಾಂ, ಬನ್ನಿ ಅಳಿಯಂದ್ರೆ ಕೂತ್ಕೊಳ್ಳಿ. ಬನ್ನಿ 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 ಅಂಕಲ್. ಹಾಂ, ಏನಾದರೂ ಸಮಸ್ಯೆನಾ? ಇಲ್ಲ, ಆ ಥರ ಏನಿಲ್ಲ ಅಂಕಲ್. ಅರೆ ನೀನೇನೋ ಸುಂದ್ರ, ಒಳ್ಳೆ ಹುಡ್ದಂಗೆ ಪಟಪಟ ಪಟಪಟ ಮಾತಾಡೋದು. ಇವತ್ತು ವಾರಪತ್ರಿಕೆ ಹಿಡ್ಕೊಂಡು ಪರೀಕ್ಷೆ ಕೂತೋತಾರ ಕೂತಿದ್ಯಾ? ಕೊಡಿರಿ. ಯಾವುದೋ ಒಂದು ಅಂಕಣ ಚೆನ್ನಾಗಿತ್ತು. ದಾಂಪತ್ಯದಲ್ಲಿ ವೈಮನಸ್ಯ, ಬಗೆಹರಿಸುವ ಬಗೆ. ಖುಷಿ ಏನಾದರೂ ಬೇರೆ ಹುಡುಗನ ಇಷ್ಟಪಡ್ತಾ ಇದ್ಲು ಅಂತ ಅನ್ಸಿದೆ ನಿಮ್ಗೆ ಯಾವಾಗಾದ್ರು? ಅದೇನು ಇತ್ತಿಗೆದಿಗೆ ಆ ಪ್ರಶ್ನೆ ಕೇಳ್ತಾ ಇದೆಯಾ? ನನ್ನ ಥ್ಯಾಂಕ್ಸ್ಗೆ ನಿಮ್ಮ ಹತ್ರ ಬೆಲೆನೇ ಇಲ್ಲ. ಇನ್ನು ಯಾವತ್ತೂ ಥ್ಯಾಂಕ್ಸ್ ಹೇಳ್ಬೇಡಿ ಅಂತ ಹೇಳಿದ್ರಿ. ಯಾಕೆ ನೀವು ಇಷ್ಟಪಟ್ಟು ಹುಡುಗ ಥ್ಯಾಂಕ್ಸ್ ಹೇಳ್ತಿದ್ದ ನಿಮಗೆ, ಅದಕ್ಕೆ ನಾನು ಹೇಳ್ಬಾರ್ದಾ?